ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ದಾಖಲೆ ಬರೆದಿರುವ ಧಾರಾವಾಹಿಯ ಪೈಕಿ ಮಂಗಳಗೌರಿ ಮದುವೆಯೂ ಒಂದು. ಆ ಧಾರಾವಾಹಿಯಲ್ಲಿ ನಾಯಕ ರಾಜೀವ, ನಾಯಕಿ ಮಂಗಳ ಹೊರತಾಗಿ ಜನಪ್ರಿಯತೆ ಗಳಿಸಿದ್ದ ಪಾತ್ರವೆಂದರೆ ಸೌಂದರ್ಯ. ಹೌದು, ಖಳನಾಯಕಿ ಸೌಂದರ್ಯ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಹೊಸ ಹವಾ ಸೃಷ್ಟಿ ಮಾಡಿದ್ರು ರಾಧಿಕಾ ಶ್ರವಂತ್. ನಂತರ ಕಾರಣಾಂತರಗಳಿಂದ ಸೌಂದರ್ಯ ಪಾತ್ರಕ್ಕೆ ವಿದಾಯ ಹೇಳಿದ ರಾಧಿಕಾ ಮದುವೆ, ಮಗಳು, ಸಂಸಾರ ಎಂದು ಬ್ಯುಸಿಯಾಗ್ಬಿಟ್ಟಿದ್ರು. ಬರೋಬ್ಬರಿ 3 ವರ್ಷಗಳ ಕಾಲ ಕಿರುತೆರೆಯಿಂದ ಬ್ರೇಕ್ ಪಡೆದುಕೊಂಡಿದ್ದ ರಾಧಿಕಾ ಮೇನಕಾ ಆಗಿ ಕಿರುತೆರೆಗೆ ಕಂಬ್ಯಾಕ್ ಆಗಿದ್ದಾರೆ. ಚುಕ್ಕಿತಾರೆ ಧಾರಾವಾಹಿಯಲ್ಲಿ ಮೇನಕಾ ಆಗಿ ನಟಿಸುತ್ತಿರುವ ರಾಧಿಕಾ ಮತ್ತೊಮ್ಮೆ ಖಳನಾಯಕಿಯಾಗಿ ನಟಿಸುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಸೌಂದರ್ಯಳಂತಹ ಪಾತ್ರ ಬೇಕು ಎಂದು ನಾನು ಆಸೆ ಪಟ್ಟಿದ್ದೆ. ಮೇನಕಾ ಪಾತ್ರದ ಮೂಲಕ ಆ ಆಸೆ ನೆರವೇರಿದೆ ಎಂದು ಹೇಳಿದ್ದಾರೆ ರಾಧಿಕಾ. ಒಟ್ಟಿನಲ್ಲಿ ಗ್ಯಾಪ್ನ ನಂತರ ಮತ್ತೆ ಕಿರುತೆರೆಯಲ್ಲಿ ನಟನೆಯ ಮೂಲಕ ಈಕೆ ಮೋಡಿ ಮಾಡ್ತಾ ಇದ್ದಾರೆ.